ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯ ಅಭಿಯಾನ್. ಸಮಾಜದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಒಂದಲ್ಲ ಒಂದು ವಿಷಯದಲ್ಲಿ ಮೋಸ ಹೋಗ್ತಾನೆ ಇರ್ತೀವಿ. ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಸಂಬಂಧದ ವಿಷಯದಲ್ಲಾಗಿ ಆಗಿರ್ಬೋದು, ಈ ಥರ ಮೋಸ ಹೋಗ್ತಾನೆ ಇರ್ತೀವಿ. ಜೊತೆಗೆ ಆ ಮೋಸ ಮಾಡೋರ ಸಂಖ್ಯೆ ಕೂಡ ಹಾಗೆ ಹೆಚ್ಚುತ್ತಾನೆ ಇದೆ. ಈ ಥರ ಆ ಥರ ಮಾಡೋದ್ರಿಂದ ಸಮಾಜದ ಮೇಲೆ ಏನು ಎಫೆಕ್ಟ್ ಆಗುತ್ತೆ, ಇದು ನಾನು ಒಬ್ಳ ಮೇಲೆ ಅಥವಾ ಮೋಸ ಹೋದವ್ರ ಮೇಲೆ ಅಂತ ಅಲ್ಲ, ಸಮಾಜದ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಎಲ್ಲರೂ ಇದೇ ಥರ ಹೆಚ್ಕೊಂಡ್ಬಿಟ್ರೆ, ಪ್ರತಿಯೊಬ್ಬರೂ ಇದೇ ಥರ ಒಬ್ರಿಗೊಬ್ರು ಮೋಸನೇ ಮಾಡ್ತಾ ಹೋಗ್ಬಿಟ್ರೆ ವ್ಯವಹಾರಗಳು ಹೆಂಗೆ ನಡೆಯುತ್ತೆ? ಈಗ ಯಾರಾದರೂ ಹಣಕ್ಕೆ ಈ ಥರ ಮೋಸ ಮಾಡಿದಾಗ 1,000 2,000 ರೂಪಾಯಿ ಆಗಲಿ, ಒಂದು ಲಕ್ಷಾನುಗಟ್ಲೆ ಆಗಲಿ, ಅಯ್ಯೋ ನಾನು ಏನೋ ಸಾಧಿಸ್ಬಿಟ್ಟೆ ಅನ್ನೋ ಥರ ಬೀಗ್ತಾ ಇರ್ತಾರೆ. ಏನೋ ನಾನು ಭಾಳ ಗಳಿಸ್ಬಿಟ್ಟೆ ನಾನು ಇನ್ನೊಬ್ರ ಹತ್ರ ಮೋಸ ಮಾಡಿ ಅಂತ. ಅದೇ ಸಂಪಾದನೆ ಮಾಡಿ ಆ ಥರ ಗಳಿಸೋದೇ ಬೇರೆ, ಆದರೆ ಮೋಸ ಮಾಡಿ ಗಳಿಸೋದೇ. ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಸಮಾಜದ ಮೇಲೆ ನಾವು ನಡ್ಕೊಳ್ತಾ ಇರೋ ರೀತಿ ಸಮಾಜದ ಮೇಲೆ ಏನು ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡಬೇಕು. ಇವತ್ತು ನಾವು ಮೋಸ ಮಾಡ್ತಾ ಇದ್ದೀವಿ, ನಾಳೆ ದಿನ ನನ್ನ ಮಗ ಇದನ್ನೇ ಫಾಲೋ ಮಾಡ್ತಾನೆ. ಸಮಾಜದಲ್ಲಿ ಇಂಥದ್ದನ್ನೇ ನಾವು ಹೆಚ್ಚಿಸ್ತಾ ಕೂತ್ಕೊಂಡ್ರೆ ಸಮಾಜ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡಲೇಬೇಕು. ಎಲ್ಲ ವ್ಯವಹಾರ ಖಂಡಿತ ನಿಂತು ಹೋಗುತ್ತೆ. ಯಾವ ಬಿಸ್ನೆಸ್ಸು ನಡೆಯಲ್ಲ ಪ್ರಪಂಚದಲ್ಲಿ, ಎಲ್ಲ ನಿಂತು ಹೋಗುತ್ತೆ. ಒಬ್ರ ಮೇಲೆ ಒಬ್ರು ನಂಬಲ್ಲ. ಎಷ್ಟೇ ಕಷ್ಟ, ಎಷ್ಟೇ ಕಣ್ಣೂರು ಸುರಿಸ್ತಾ ಇದ್ರು ಒಬ್ರಿಗೊಬ್ರು ನಂಬಲ್ಲ. ಆ ಥರ ಆದರೆ ಇರೋದು ಹೇಗೆ ಅಲ್ವಾ ಈ ಸಮಾಜದಲ್ಲಿ? ಮೋಸ ಹೋಗೋ ಜನಗಳು ಯಾವ ಥರ ಇರ್ತಾರೆ ಅಂತಂದರೆ, ಲೈಫಲ್ಲಿ ನೇರವಾಗಿ ನಡ್ಕೊಳ್ಳೋರು ಮತ್ತು ಇನೋಸೆಂಟ್ಗಳು ಮತ್ತು ಎಲ್ಲರೂ ನಮ್ಮ ಥರನೇ ಇರೋರು ಅಂತ ಭಾವಿಸೋರೇ ಮೋಸ ಹೋಗೋದು. ಯಾರು ಕೆಟ್ಟವರು ಮೋಸ ಹೋಗಲ್ಲ. ಕೆಟ್ಟವರು ಮೋಸ ಮಾಡ್ತಾರೆ. ಮೋಸ ಹೋಗೋರು ಆ ಥರ ಇನೋಸೆಂಟ್ ಜನಗಳಾಗಿರ್ತಾರೆ, ಅಂಥವ್ರಿಗೆ ಮೋಸ ಮಾಡ್ತಾರೆ ಜನಗಳು. ಮತ್ತು ಈ ಯಾವ ಥರ ಜನಗಳ ಸಮಾಜ ಯಾವ ಥರ ಆಗ್ತಾಯಿದೆ ಅಂತ ಅಂದರೆ, ಇನೋಸೆಂಟ್ಸ್ನ ಯಾವ ಥರ ತಗೋತಾರೆ ಅಂದರೆ ದಡ್ರು ಅನ್ನೋ ಥರ ತಗೋತಾ ಇದ್ದಾರೆ. ಅಂದರೆ ಯಾವ ಥರ ಅಂದರೆ, ಅವಳು ಯಾರನ್ನಾದ್ರೂ ನಂಬಿ ದುಡ್ಡು ಕೊಟ್ಟರು ಅಂತಂದರೆ ಅವರು ದಡ್ರು, ದುಡ್ಡು ಕೊಟ್ಟವರು ದಡ್ರು ಅಂತಂದರೆ ನೋಡು, ಅವಳು ದುಡ್ಡು ಕೊಟ್ಟಲು, ಅವಳಿಗೆ ಮೋಸ ಮಾಡಿಬಿಟ್ರು. ಏನಕ್ಕೆ ಇವ್ರನ್ನೆಲ್ಲ ನಂಬೋಕೆ ಹೋಗ್ತಾರೆ ಇವ್ರುಗಳು? ನಾನು ಕೊಡಲಿಲ್ಲಪ್ಪ, ನಾನು ಬಚಾವಾಗದೆ, ನಾನು ಬುದ್ಧಿವಂತೆ, ಈ ಥರ ಆಗ್ತಾಯಿದೆ. ಅಂದರೆ ಅಯ್ಯೋ ಪಾಪ ಅನ್ನೋ ಕ್ಯಾರೆಕ್ಟ್ರೇ ದಡ್ಡತನ ಅನ್ನೋ ಥರ ಆಗೋಗಿದೆ. ಅವ್ರ ದಡ್ಡತನಕ್ಕೆ ಅವ್ರು ದುಡ್ಡು ಕೊಟ್ಟು ಮೋಸ ಹೋಗ್ಬಿಟ್ರು, ಅವ್ರ ಅನ್ಯಾಯ ಅವರೇ ಅನ್ಯಾಯ ಮಾಡ್ಕೊಂಡ್ರು ಅನ್ನೋ ಥರ ಜನಗಳು. ಸುತ್ತಮುತ್ತ ಇರೋರು ನಾನು ಆ ಥರ ಮೋಸ ಹೋದಾಗ ಯಾವ ಥರ ಮಾತಾಡ್ತಾ ಇದ್ರು ಅಂದರೆ, ನಿನ್ಗೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ನಾನಂತೂ ಒಂದು ಪೈಸಾ ಕಳ್ಕೊಂಡಿಲ್ಲ, ಏನು ಈ ಥರ ಮೋಸ ಹೋಗ್ತೀಯ ನೀನು? ಮುಖ ನೋಡೇ ಜಡ್ಜ್ ಮಾಡ್ಬಿಡ್ತೀನಿ ಯಾರು ಎಂಥವ್ರು ಅಂತ, ನಿನ್ಗೆ ಅಷ್ಟು ಗೊತ್ತಾಗಲ್ವಾ ಅಂತ ಎಲ್ಲ ಮಾತಾಡ್ತಾ ಇದ್ರು. ನನಗನ್ನಿಸ್ತು, ಹಂಗಂದ್ರೆ ಅಯ್ಯೋ ಪಾಪ ಅಂತ ದುಡ್ಡು ಕೊಟ್ಟದ್ದು ದಡ್ಡತನನ? ಅಯ್ಯೋ ಪಾಪ ಅನ್ನೋದೇ ದಡ್ಡತನನ? ಈಗ ನಾವು ಅದನ್ನೆಲ್ಲ ಅಂಥ ಕ್ಯಾರೆಕ್ಟರ್ಗಳೆಲ್ಲ ಬಿಟ್ಬಿಡ್ಬೇಕಾ? ಅಂಥ ಕ್ಯಾರೆಕ್ಟರ್ ಇಟ್ಕೊಳ್ಳೋರೇ ಸರಿ ಇಲ್ವಾ? ಈಗ ನಾವು ಮೋಸ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮದೇ ತಪ್ಪು, ಮೋಸ ಹೋಗ್ತಾ ಇದೀವಿ ಅಂದರೆ ನಮ್ಮದೇ ತಪ್ಪಾ? ಏನು ಈ ಥರ ಸಮಾಜ ಹಿಂಗಾಗ್ತಾ ಇದೆಯಲ್ಲ? ಕನಿಕರ ತೋರಿಸಿದೆ ತಪ್ಪಾಗೋಯ್ತಾ? ಅವ್ರನ್ನ ಅಯ್ಯೋ ಪಾಪ ಅಂದಿದ್ದೆ ತಪ್ಪಾಗೋಯ್ತಾ? ನಾವು ಅವ್ರ ಕಷ್ಟ ನೋಡಿ ಅವ್ರಿಗೆ ಕನಿಕರ ತೋರಿಸಿ ನಮ್ಮ ಲೈಫ್ ನಾವೇ ಹಾಳು ಮಾಡ್ಕೊಂಡ್ವಾ? ನಾವು ದಡ್ಡರಾಗೋದ್ವಾ ಅನ್ಸಕ್ಕೆ ಸ್ಟಾರ್ಟ್. ಕ್ಯಾರೆಕ್ಟ್ರಿಂದ ಒಬ್ಬೊಬ್ರಿಗೆ ಮೋಸ ಮಾಡ್ತಾ ಬಂದರೆ ಇದರಲ್ಲಿ ಯಾರು ನಂಬಲ್ಲ, ಮತ್ತು ಯಾರಿಗೂ ಸಹಾಯನೂ ಮಾಡೋಕ್ಕೆ ಹೋಗಲ್ಲ, ಮತ್ತು ಒಳ್ಳೆತನ ಅನ್ನೋದು ಖಂಡಿತ ಉಳಿಯಲ್ಲ. ಅವ್ರ ಲೈಫ್ ಈ ಥರ ಒಳ್ಳೆಯವ್ರಿಗೆ ಮೋಸ ಮಾಡಿ ನಾವು ಏನೋ ಗೆದ್ವಿ, ನಾವೇನೋ ಒಂದು 1,000 ಉಳಿಸ್ಬಿಟ್ವಿ, 1,00,000 ಉಳಿಸ್ಬಿಟ್ವಿ, ನಾವೇನೋ ಗೆದ್ಬಿಟ್ವಿ ಅಂತ ಅಂದರೆ ಸಮಾಜಕ್ಕೆ ಏನು ಸಂದೇಶ ಕೊಟ್ವಿ ಅಂತಲೂ ಯೋಚನೆ ಜನ್ರೇಷನ್ಗೆ ನಾವು ಏನು ಕ್ಯಾರೆಕ್ಟರ್ನ ಕಲಿಸ್ಕೊಡ್ತಾ ಇದ್ದೀವಿ ಅಂತ. ಇದು ಜಾಸ್ತಿ ಆಯ್ತಾ ಹೋದಷ್ಟು ಸಮಾಜದಲ್ಲಿ ಒಳ್ಳೆತನ ಅನ್ನೋದು ಉಳಿಯಲ್ಲ. ಖಂಡಿತ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಕನಿಕರ ಅನ್ನೋದು ಈಗ ಇಂಥ ವಿಷಯಗಳಿಂದ ಮನಸ್ಥಿತಿಗಳು ಯಾವ ಥರ ಆಗುತ್ತೆ ಅಂತ ಅಂದರೆ, ಈಗ ನಾವು ಬುದ್ಧಿವಂತರಾಗಬೇಕು ಅಂದರೆ ನಾವು ಇನ್ನೊಬ್ರಿಗೆ ಸಹಾಯ ಮಾಡಬಾರ್ದು. ಇನ್ನೊಬ್ರಿಗೆ ಸಹಾಯ ಮಾಡಿ ನಾವು ಮೋಸ ಹೋದ್ವಿ ಅಂದರೆ ನಾವು ದಡ್ಡರುಗಳು ಅನ್ನೋ ಭಾವನೆಗಳನ್ನ ಜನಗಳೇ ಬಿತ್ತಾ ಇದ್ದಾರೆ. ಇದರಿಂದ ಸಮಾಜದಲ್ಲಿ ಏನಾಗುತ್ತೆ ಅಂದರೆ ಒಳ್ಳೆತನ ಅನ್ನೋದು ಖಂಡಿತವಾಗೂ ನಾಶ. ಮೋಸಗಾರರಿಂದ ಒಳ್ಳೆ ಜನಗಳು ಯಾವ ಥರ ತರ್ಕಕ್ಕೆ ಸಿಕ್ಕಾಕೋಬೇಕಾಗುತ್ತೆ ಅಂತ ಅಂದರೆ, ನಾನು ಒಳ್ಳೆಯವಳಾಗಿ ಉಳಿಬೇಕಾ ಅಂದರೆ, ಈಗ ಇನ್ನೊಬ್ರಿಗೆ ಸಹಾಯ ಮಾಡಿ ಒಳ್ಳೆಯವಳಾಗಿ ಉಳಿಬೇಕಾ ಅಥವಾ ಬುದ್ಧಿವಂತಲಾಗಬೇಕಾ ಅನ್ನೋ ಥರ ಮನಸ್ಥಿತಿ. ಯಾರಿಗೂ ಸಹಾಯ ಮಾಡ್ತಾ ಇದ್ದೀವಿ ಅಂದರೆ ನಾವು ದಡ್ಡರುಗಳು, ನಾವು ಬುದ್ಧಿವಂತರಾಗಬೇಕು ಅಂದರೆ ಯಾರು ಏನೂ ಸಹಾಯ ಮಾಡಬಾರ್ದು, ಈ ಥರ ತರ್ಕಕ್ಕೆ ಸಿಕ್ಕಾಕೊಂತಾರೆ. ಈ ಥರ ಯೋಚನೆಗಳಿಂದ ಯಾವ ಥರ ಆಗುತ್ತೆ ಅಂತ ಅಂದರೆ, ನಾಳೆ ದಿನ ನೀವೇ ಪಾಠ ಮಾಡ್ತೀರಾ, ಮೋಸಗಾರರೆಲ್ಲ ಸೇರಿ ಪಾಠ ಮಾಡ್ತೀರಾ ಒಳ್ಳೆಯವ್ರಿಗೆ. ಯಾರನ್ನೂ ನಂಬೇಡ, ನನ್ನಂಥವ್ರು ಸಮಾಜದಲ್ಲಿ ಹೆಚ್ಚುತ್ತಾ ಇದ್ದಾರೆ, ಯಾರನ್ನೂ ನಂಬೇಡ, ನೀನು ಕೆಟ್ಟವಳಾಗೋ, ನೀವು ಯಾರಿಗೂ ಏನೂ ಕೊಡಬೇಡ ಅನ್ನೋ ಪಾಠನ ಮಾಡ್ತಾ ಇದ್ದೀರಾ. ಸಮಾಜದಲ್ಲಿ ಇದೇ ಥರ ಮುಂದುವರೆದ್ರೆ ಬುದ್ಧಿವಂತರು ಹೆಚ್ಚುತ್ತಾರೆ, ಒಳ್ಳೆತನ ಅನ್ನೋದು ನಾಶ ಆಗುತ್ತೆ. ಇದಕ್ಕೆ ನೀವೇ ಕಾರಣ ಆಗ್ತೀರಾ. ಸಮಾಜದಲ್ಲಿ ಇದೆಲ್ಲ ಕಡಿಮೆ ಆಗಬೇಕು ಅಂದರೆ ಮಕ್ಕಳು ಬೆಳೆಸುವಾಗ ತಾಯಂದಿರು ಎಚ್ಚರಿಕೆಯಿಂದ ಬೆಳೆಸಬೇಕು. ಮಕ್ಕಳಿಗೆ ಸರಿಯಾದ ಪಾಠನ ಮಾಡಬೇಕು. ಕಂಡೋರ್ ದುಡ್ಡು ವಿಷಕ್ಕೆ ಸಮಾನ ಅನ್ನೋ ಪಾಠನ ನನ್ನ ಮನೆಯವರು ಮಾಡಿದರು. ಹಾಗೆ ಪ್ರತಿಯೊಬ್ಬರೂ ಒಳ್ಳೊಳ್ಳೆ ಮಾತುಗಳನ್ನ ಆಡಬೇಕು. ಮಕ್ಕಳ ಜೊತೆ ಒಳ್ಳೊಳ್ಳೆ ಕಥೆಗಳನ್ನ, ಮಾರಲ್ ಕಥೆಗಳಿರುವಂಥ ಕಥೆಗಳನ್ನ ಹೇಳ್ಕೊಡ್ಬೇಕು. ಮತ್ತು ಒಳ್ಳೆ ವಿಷಯಗಳನ್ನ ಮಕ್ಕಳ ಹತ್ರ ಮಾತಾಡಬೇಕು. ಬರೀ ಊಟ ಕೊಡೋದೊಂದು ಅಷ್ಟೇ ಅಲ್ಲ ತಾಯ್ದಿರ ಕೆಲಸ. ಊಟ ಕೊಟ್ಟು ಅವ್ರ ಬೆಳವಣಿಗೆ ನೋಡೋದು ಅಷ್ಟೇ ಅಲ್ಲ, ಮಾನಸಿಕವಾಗಿ ಅವ್ರು ಯಾವ ಥರ ಗಮನ ವಹಿಸ್ಬೇಕು. ಪುಟ್ಟ ತಪ್ಪು ಮಾಡಿದಾಗಲೇ ಮಕ್ಕಳಿಗೆ ಸರಿಯಾದ ಪಾಠ ಮಾಡಿದಾಗ ನಾವು ಒಳ್ಳೆ ಸಮಾಜನ ನಿರ್ಮಾಣ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.